ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಸಿಂದಗಿ ಪುರಸಭೆಯ ದಾಖಲೆಗಳು ಪತ್ತೆಯಾಗಿದೆ. ಆಶ್ಚರ್ಯ ಆದರೂ ಕೂಡ ಹೌದು. ಸಿಂದಗಿಯ ಪುರಸಭೆ ದಾಖಲೆಗಳು ಖಾಸಗಿ ವ್ಯಕ್ತಿ, ಆ ವ್ಯಕ್ತಿಗೂ ಪುರಸಭೆಗೂ ಸಂಬಂಧನೇ ಇಲ್ಲ. ಅಂತ ವ್ಯಕ್ತಿ ಮನೆಯಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸು ಪತ್ತೆಯಾಗಿದೆ. ಪುರಸಭೆ ಕಚೇರಿಯಲ್ಲಿ ಯಾವ್ಯಾವ ಆಸ್ತಿ ದಾಖಲೆಗಳು ಇರಬೇಕಾಗಿತ್ತು ಅದೆಲ್ಲವೂ ಇಲ್ಲಿ ಸಿಕ್ಕಿದೆ. ಪುರಸಭೆಯ ತೆರಿಗೆ, ಖಾತಾ ಬದಲಾವಣೆ, ಖರೀದಿ ಬಾಂಡು, ತೆರಿಗೆ ಕಟ್ಟೋದಕ್ಕೆ ಬಳಕೆ ಆಗುವಂತಹ ಚಲನ್ನು, ಪಹಣಿ ದಾಖಲೆ ಎಲ್ಲವೂ ಅಭಿಷೇಕ್ ನಿವಾಸದ ಮೇಲೆ ಪುರಸಭೆ ಅಧ್ಯಕ್ಷ ಶಾಂತವೀರ್ ಅವರು ರೇಡ್ ಮಾಡ್ತಾರೆ. ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಪುರಸಭೆ ದಾಖಲೆಗಳನ್ನ ಕಂಡೇ ಅಧ್ಯಕ್ಷರು ದಂಗಾಗಿದ್ದಾರೆ. ಇದು ಹೇಗೆ ಸಿಕ್ತು, ಏನು ಕತೆ ಅನ್ನೋದು ಯಾವುದೂ ಕೂಡ ಈಗ ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಸ್ಟ್ಯಾಂಪ್ ಡ್ಯೂಟಿ ಹಾಕಿರುವಂತಹ ಬಾಂಡ್ ಪೇಪರ್ಗಳು ಕಾಣಿಸ್ತಾ ಇದೆ. ಮತ್ತೆ ಖಾತಾ ಬದಲಾವಣೆ ಎಲ್ಲವೂ ಏನೇನು ಪುರಸಭೆಯಲ್ಲಿ ಕೆಲಸಗಳಾಗ್ತಾ ಇತ್ತೋ ಅದೆಲ್ಲವೂ ಇಲ್ಲಿ ಆಗ್ತಾ ಇದೆ. ಅಂದರೆ ಪುರಸಭೆದು ಒಂದು ಬ್ರಾಂಚ್ ಇವರು ಮನೇಲೇ ಕೆಲಸ ಮಾಡ್ತಾ ಇತ್ತು ಅಂತ. ಆ ಬ್ರಾಂಚ್ನಲ್ಲಿ ಇದ್ದವರು ಇಲಿ ಹೆಗ್ಣಗಳು ಅಂತ. ಅವ್ರು ಯಾರ್ಯಾರು ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗಿದೆ. ಯಾಕಂದರೆ 1-2 ದಾಖಲೆಗಳು ಸರಿ ಯಾರೋ ತಂದು ಕೊಟ್ಟರು ಅಂತ ಹೇಳ್ಬೋದು. ಇಷ್ಟು ದಾಖಲೆಗಳು ಏನೋ ಕೂತಿಲ್ಲೇ ಕೂತೆ ಮಾಡ್ತಂತ ಎಂಟೈರ್ ಅವ್ರ ಮನೆ ಡಾಕ್ಯುಮೆಂಟ್ ಸಿಕ್ಕವ್ರಿ. ಒಂದು ಕಂಪ್ಯೂಟ್ರ, ಒಂದು ಲ್ಯಾಪ್ಟಾಪ್ ಸಿಕ್ಕೋದ್ರಿ. ಇನ್ನೊಂದು ಲ್ಯಾಪ್ಟಾಪ್ ಅದ ಸರ. ತಾವು ಬಂದ್ರಿ ಅಂದ್ರೆ ಒಂದು ಸ್ವಲ್ಪ ಬರೋರಿ ಆ್ಯಪ್ ಸಿಗ್ತಾವೆ ಸರ್ ಎಲ್ಲ. ಸರಿ ಸರಿ ನೋಡ್ರಿ, ಈಗ ಒಂದು ಕೆಲಸ ಮಾಡೋಣ್ರಿ. ಏನು ಡಾಕ್ಯುಮೆಂಟ್ಸ್ ಅದಾರು ಅವು ಆಸ್ತಿಗೆ ಸಂಬಂಧ ಸಿಂದಗಿ ನಾಗರಿಕರದ ಆಸ್ತಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅವ ಸರ್. ಇದು ಪುರಸಭೆಗೆ ನುಕ್ಸಾನ್ ಮಾಡಂತದ್ರಿ. ಇದೇನು ಫಾಯ್ದೆ ಮಾಡೋಂಥದ್ದಲ್ಲ. ಪುರಸಭೆಗೆ ನುಕ್ಸಾನ್ ಮಾಡೋಂಥ ಕೆಲಸ ಇದು. ಕೋಟಿಗಟ್ಟಲೆ ರೊಕ್ಕ ನುಕ್ಸಾನ್ ಮಾಡಿ